ವೀಕ್ಷಕರೇ, ಚಾಣಕ್ಯ ಹೇಳ್ತಾನೆ, ಸುಳ್ಳನ್ನ ಯಾವ ವ್ಯಕ್ತಿ ಹೇಳ್ತಾನೋ ಆತನಿಗೆ ಸತ್ಯದ ಅರಿವಿರುತ್ತೆ. ಆ ಸುಳ್ಳನ್ನ ಕೇಳಿಸ್ಕೊಂಡವ್ರಿಗೂ ಅದು ಸುಳ್ಳು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಸುಳ್ಳನ್ನ ಹೇಳುವಂತ ವ್ಯಕ್ತಿಗೆ ಮಾತ್ರ ಸತ್ಯದ ಬೆಲೆ ಗೊತ್ತಿರುತ್ತೆ. ಹೀಗಾಗಿನೇ ಸುಳ್ಳನ್ನ ಕಂಡುಹಿಡಿಯೋದು ಒಂದು ಕಲೆ. ವೀಕ್ಷಕರೇ, ಈ ಒಂದು ವಿಡಿಯೋ ಬಹಳ ವಿಶೇಷವಾದದ್ದು. ಏಕೆಂದ್ರೆ ನಾವು ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಉಪಯೋಗ ಆಗುವಂತ ಒಂದು ಕಲೆಯನ್ನ ಈ ಒಂದು ವಿಡಿಯೋದ ಮೂಲಕ ಕಲಿಬಹುದು. ಆ ಕಲೆ ಬೇರೆ ಯಾವುದೂ ಅಲ್ಲ, ಸುಳ್ಳನ್ನ ಕಂಡುಹಿಡಿಯುವಂತ ಕಲೆ. ಹೇಗೆ ನೀವು ಇನ್ನೊಬ್ಬರು ಹೇಳುವಂತ ಸುಳ್ಳನ್ನ ಸುಲಭವಾಗಿ ಕಂಡುಹಿಡಿಯಬಹುದು, ಯಾವ ಯಾವ ಅಂಶಗಳ ಮೇಲೆ ಗಮನ ಕೊಡಬೇಕು ಮತ್ತು ಯಾವ ಮುನ್ನೆಚ್ಚರಿಕೆಗಳನ್ನ ನೀವು ಕೈಗೊಳ್ಳಬೇಕು, ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದ ಮೂಲಕ ನಿಮ್ಗೆ ತಿಳಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ನಿಮ್ಗೆ ಚಾಣಕ್ಯ ಮತ್ತು ಆತನ ಶಿಷ್ಯ ಚಂದ್ರಗುಪ್ತನ ಕುರಿತಾದಂತ ಒಂದು ಕಥೆಯನ್ನು ಕೂಡ ಹೇಳ್ತೀವಿ ಕೇಳಿ. ಈ ಒಂದು ಕಥೆ ನಿಮ್ಗೆ ಪ್ರೇರಣೆ ಅಷ್ಟೇ ಕೊಡೋದಿಲ್ಲ. ಚಾಣಕ್ಯ ತನ್ನ ತೀಕ್ಷ್ಣ ಬುದ್ಧಿ ಮತ್ತು ಅವಲೋಕನ ಶಕ್ತಿಯಿಂದ ಹೇಗೆ ಕ್ಷಣಾರ್ಧದಲ್ಲಿ ಸುಳ್ಳನ್ನ ಕಂಡುಹಿಡಿದ ಎಂಬುದನ್ನ ತಿಳಿಸ್ಕೊಡುತ್ತೆ. ವೀಕ್ಷಕರೇ, ಒಂದು ದಿನ ಚಂದ್ರಗುಪ್ತ ತನ್ನ ಗುರುವಾದಂತ ಚಾಣಕ್ಯನ ಬಳಿ ಬರ್ತಾನೆ. ಆದ್ರೆ ಆತನ ಮುಖದಲ್ಲಿ ಒಂದು ವಿಚಿತ್ರವಾದಂತ ಆತಂಕ ಕಾಣಿಸುತ್ತೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ಚಾಣಕ್ಯ ಚಂದ್ರಗುಪ್ತನ ಬಳಿ ಶಾಂತ ಸ್ವರದಿಂದ, ಚಂದ್ರಗುಪ್ತ, ಏನಾಯ್ತು? ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ದುಃಖ ಮನೆ ಮಾಡದಂತೆ ಕಾಣಿಸ್ತಿದೆ. ನಿನ್ನ ಈ ಆತಂಕಕ್ಕೆ ಕಾರಣ ಏನು ಅಂತ ಕೇಳಿದಾಗ ಚಂದ್ರಗುಪ್ತ ಮುಗುಳು ನಗುತ್ತಾ, ಗುರುವೇ, ಏನೂ ಇಲ್ಲ, ಯುದ್ಧದ ತಯಾರಿ ಬಹಳ ಜೋರಾಗಿನೇ ನಡೀತಿದೆ, ಎಲ್ಲವೂ ಕೂಡ ಚೆನ್ನಾಗೇನೆ ಇದೆ, ಯಾವ ಸಮಸ್ಯೆ ಕೂಡ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಅವನ ಕಣ್ಣುಗಳು ಮಾತ್ರ ಬೇರೆಯದೇ ಕಥೆಯನ್ನ ಹೇಳ್ತಿದ್ವು. ಆದ್ರೆ ಚಾಣಕ್ಯ ಚಂದ್ರಗುಪ್ತನ ಧ್ವನಿಯಲ್ಲಿ ಇದ್ದಂತ ಆ ಕಂಪನ ಮತ್ತು ಆತನ ನಾಟಕದ ನಗುವನ್ನ ಗಮನಿಸಿ ನಗ್ತಾ, ಚಂದ್ರಗುಪ್ತ, ನೀನು ನನ್ನ ಶಿಷ್ಯ, ನನ್ನಿಂದ ಏನನ್ನು ಕೂಡ ಮರೆಮಾಚುವಂತ ಅವಶ್ಯಕತೆ ಇಲ್ಲ, ಅದೇನು ವಿಷಯ ಅಂತ ಹೇಳು ಅಂತ ಕೇಳ್ತಾನೆ. ಆಗ ಈ ಚಂದ್ರಗುಪ್ತ, ನೀವು ಪ್ರತಿ ಸಾರಿ ನನ್ನ ಮನದ ಮಾತನ್ನ ಪುಸ್ತಕದ ರೀತಿ ಓದ್ತೀರಿ, ನಿಜವಾಗ್ಲೂ ಏನು ಆಗಿಲ್ಲ ಅಂತ ಈ ಚಂದ್ರಗುಪ್ತ ಹೇಳ್ತಾನೆ. ಆದ್ರೆ ಚಾಣಕ್ಯನಿಗೆ ಇದು ಸುಳ್ಳು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ಬೇಕಿರ್ಲಿಲ್ಲ. ಕೇವಲ 2 ನಿಮಿಷಗಳಲ್ಲಿ ಚಾಣಕ್ಯ ಚಂದ್ರಗುಪ್ತನ ಸುಳ್ಳನ್ನ ಕಂಡುಹಿಡಿತಾನೆ. ಚಂದ್ರಗುಪ್ತ, ನೀನ್ ಹೇಳಿದ್ದು ಸತ್ಯ ಅಲ್ಲ, ನಿನ್ನೆ ರಾತ್ರಿ ಒಂದು ಗುಪ್ತ ಸಭೆ ನಡೆಸಿದ್ದೆ, ಅಲ್ಲಿ ಕೆಲ ಸೈನಿಕರೊಂದಿಗೆ ಸೇರಿ ನೀನು ಯೋಜನೆಯನ್ನ ರೂಪಿಸಿದ್ದೆ ಮತ್ತು ಆ ಯೋಜನೆಯನ್ನ ನನ್ನಿಂದ ಮುಚ್ಚಿಡ್ತಾ ಇದೆಯಾ, ನಾನು ಹೇಳಿದ್ ಸರಿನಾ ಅಂತ ಚಾಣಕ್ಯ ಚಂದ್ರಗುಪ್ತನ ಬಳಿ ಕೇಳ್ತಾನೆ. ಇದನ್ನ ಕೇಳದಂತ ಚಂದ್ರಗುಪ್ತ ನಿಜಕ್ಕೂ ಆಶ್ಚರ್ಯಚಕಿತನಾಗಿದ್ದ. ಗುರುವೇ, ನಾನು ತುಂಬಾ ಆತ್ಮವಿಶ್ವಾಸದಿಂದ ಸುಳ್ಳನ್ನ ಹೇಳಿದೆ, ಆದ್ರೆ ನೀವು ಹೇಗೆ ಇಷ್ಟು ಸುಲಭವಾಗಿ ಕಂಡುಹಿಡಿದ್ರಿ? ದಯವಿಟ್ಟು ನನಗೂ ಈ ಒಂದು ಕಲೆಯನ್ನ ಹೇಳ್ಕೊಡಿ ಅಂತ ಚಾಣಕ್ಯನ ಬಳಿ ಈ ಚಂದ್ರಗುಪ್ತ ಕೇಳಿದ್ದ. ಆಗ ಚಾಣಕ್ಯ ನಗ್ತಾ, ಸುಳ್ಳನ್ನ ಕಂಡುಹಿಡಿಯೋದು ಯಾವುದೋ ಜಾದು ಅಲ್ಲ, ಅದು ಒಂದು ಕಲೆ. ಈ ಒಂದು ಕಲೆ ಅವಲೋಕನ, ಸಹನೆ ಮತ್ತು ಬುದ್ಧಿಯಿಂದ ಬರುತ್ತೆ. ಹೇಗೆ ಸುಳ್ಳನ್ನ ಸುಲಭವಾಗಿ ಕಂಡುಹಿಡಿಯಬಹುದು ಎಂಬ ಕಲೆಯನ್ನು ನಿನಗೆ ಸುಲಭವಾಗಿ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಕಲೆಯ ಮಹತ್ವವನ್ನು ನಿನಗೆ ಅರ್ಥ ಮಾಡಿಸುವಂತ ಸಲುವಾಗಿ ಮತ್ತೊಂದು ಕಥೆಯನ್ನ ಹೇಳ್ತೀನಿ ಕೇಳು ಅಂತ ಚಾಣಕ್ಯ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡಿದ. ಒಂದು ಚಿಕ್ಕ ಹಳ್ಳಿ ಇತ್ತು. ಹಚ್ಚ ಹಸಿರಾಗಿದ್ದಂತ ಆ ಊರು ಶಾಂತ, ಪ್ರಾಮಾಣಿಕ ಜನರಿಂದ ತುಂಬಿದಂತ ಸುಂದರವಾದಂತ ಹಳ್ಳಿ ಅದು. ಆ ಒಂದು ಹಳ್ಳಿಯಲ್ಲಿ ಓರ್ವ ತುಪ್ಪದ ವ್ಯಾಪಾರಿ ವಾಸ ಮಾಡ್ತಿದ್ದ. ಆತನ ಹೆಸರು ಧರ್ಮದತ್ತ. ಧರ್ಮದತ್ತನ ತುಪ್ಪದ ಅಂಗಡಿ ಆ ಹಳ್ಳಿಯಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿತ್ತು. ಇಡೀ ಹಳ್ಳಿಯಲ್ಲಿ ಆತನ ಅಂಗಡಿಯಲ್ಲಿ ಮಾತ್ರನೇ ಶುದ್ಧವಾದಂತ ತುಪ್ಪ ಸಿಗ್ತಾ ಇತ್ತು. ಹಸುಗಳ ತಾಜಾ ಹಾಲಿನಿಂದ ಮಾಡದಂತ ಸುಗಂಧಿತ ರುಚಿಕರ ತುಪ್ಪವನ್ನ ಧರ್ಮದತ್ತ ವ್ಯಾಪಾರವನ್ನ ಮಾಡ್ತಿದ್ದ. ಆತನ ಅಂಗಡಿಯಲ್ಲಿ ಯಾವಾಗ್ಲೂ ಕೂಡ ಜನ ತುಂಬಿರ್ತಾ ಇದ್ರು. ಆತನ ಅಂಗಡಿಯಲ್ಲಿ ತುಪ್ಪವನ್ನ ಖರೀದಿ ಮಾಡೋದಕ್ಕೆ ಜನ ದೂರದ ಊರುಗಳಿಂದ ಬರ್ತಿದ್ರು. ಅವನ ವ್ಯಾಪಾರ ಚೆನ್ನಾಗೇನೆ ನಡೀತಾ ಇತ್ತು. ಅವನ ಬಳಿ ಧನ, ಹೆಸರು, ಮಾನ, ಗೌರವ ಎಲ್ಲ ಕೂಡ ಇತ್ತು. ಆದ್ರೆ ಮನುಷ್ಯನ ಮನಸ್ಸು ಬಹಳ ಚಂಚಲ. ಹಣ ಬಂದ ನಂತರ ಕೂಡ ಆಸೆಯ ನಶೆ ಇಳಿಯೋದಿಲ್ಲ. ಕಾಲ ಕಳೀತಾ ಹೋದಂತೆ ನಿಧಾನವಾಗಿ ಧರ್ಮದತ್ತನ ಮನದಲ್ಲಿ ಅತಿ ಆಸೆ ಹುಟ್ಟಿತ್ತು. ತುಪ್ಪದಲ್ಲಿ ಸ್ವಲ್ಪ ಕಡಿಮೆ ಬೆಲೆ ಎಣ್ಣೆಯನ್ನ ಬೆರೆಸಿದ್ರೆ ನನಗೆ ಹೆಚ್ಚು ಲಾಭ ಆಗ್ಬೋದು ಅಂತ ಅವನು ಯೋಚಿಸ್ತಾನೆ. ಏಕೆಂದ್ರೆ ಅವನ ಅಂಗಡಿ ಈಗಾಗಲೇ ಪ್ರಸಿದ್ಧಿಯಾಗಿತ್ತು. ಹೀಗಾಗಿ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಆತ ಮುಂದಾಗಿದ್ದ. ಮೊದಲ ಬಾರಿ ಅವನು ತುಂಬಾ ಭಯದಿಂದ ಕಲಬೆರಕೆಯನ್ನ ಮಾಡಿದ್ದ. ಜನಕ್ಕೆ ಇದು ಗೊತ್ತಾಗಲ್ಲ ಅಂತ ಆತನಿಗೆ ಭರವಸೆ ಇತ್ತು. ಆದ್ರೆ ಆಶ್ಚರ್ಯದ ಸಂಗತಿ ಏನಂದ್ರೆ ಆ ದಿನ ಎಂದಿನಂತೆ ಆತನ ಸಂಪೂರ್ಣ ತುಪ್ಪ ಮಾರಾಟ ಆಗಿತ್ತು. ತುಪ್ಪದ ವಾಸನೆ, ಬಣ್ಣ ಇದನ್ನು ಗಮನಿಸಿದಂತ ಹಳ್ಳಿಯ ಜನರಿಗೆ ಯಾವುದೇ ಅನುಮಾನ ಬರಲಿಲ್ಲ. ಇದನ್ನು ನೋಡಿದಂತ ಆತನ ಆತ್ಮವಿಶ್ವಾಸ ಇನ್ನೂ ಕೂಡ ಹೆಚ್ಚಾಯಿತು. ಈಗ ಅವನು ಪ್ರತಿದಿನ ಕೂಡ ತುಪ್ಪದಲ್ಲಿ ಎಣ್ಣೆ ಬೆರೆಸೋದಕ್ಕೆ ಶುರು ಮಾಡಿದ್ದ. ಖರ್ಚು ಕಡಿಮೆ ಆಯಿತು, ಲಾಭ ಹೆಚ್ಚಾಯಿತು. ಅವನ ಲೆಕ್ಕಪತ್ರ ಅಂತೂ ಬಂಗಾರದಂತೆ ಮಿನುಗ್ತಾ ಇತ್ತು. ಅವನು ಹೊಸ ಮನೆಯನ್ನ ಕಟ್ಟಿಸ್ಕೊಂಡ. ಅಂಗಡಿಯನ್ನು ಕೂಡ ಇನ್ನೂ ದೊಡ್ಡದಾಗಿ ಮಾಡ್ಕೊಂಡ. ಒಳ್ಳೆ ಹಣವನ್ನು ಕೂಡ ಸಂಪಾದಿಸ್ತಾ. ಇಷ್ಟೇ ಅಲ್ಲದೆ ತನ್ನ ಪಾಪವನ್ನ ಮುಚ್ಚಾಕೊಳ್ಬೇಕು ಅಂತ ಹಳ್ಳಿಯ ದೇವಾಲಯಕ್ಕೆ ದಾನ ಕೊಡೋದಿಕ್ಕೆ ಶುರು ಮಾಡ್ದ. ಜನ ಅವನು ದಾನ ಧರ್ಮ ಮಾಡುವಂತ ಪುಣ್ಯವಂತ ಅಂತ ಭಾವಿಸಿದ್ರು. ಆದ್ರೆ ಇವನು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಸತ್ಯವನ್ನ ಎಷ್ಟೇ ಮರೆ ಮಾಚಿದ್ರು ಅದು ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತೆ ಅಂತ ಆತ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ದಿನ ಕಳೀತಾ ಹೋದಂತೆ ಹಳ್ಳಿಯಲ್ಲಿ ಕೆಲವರು ತುಪ್ಪದ ವಾಸನೆ ಮತ್ತು ರುಚಿ ಬದಲಾಗಿರೋದನ್ನ ಗಮನಿಸ್ತಾರೆ. ಇಷ್ಟಲ್ಲದೆ ಮಕ್ಕಳಿಗೆ ತುಪ್ಪವನ್ನು ತಿಂದ ನಂತರ ಹೊಟ್ಟೆ ನೋವು ಕಾಣಿಸ್ತಾ ಇತ್ತು. ಹಳ್ಳಿಯ ಕೆಲವು ಗರ್ಭಿಣಿಯರು ತುಪ್ಪದ ರುಚಿ ಮೊದಲಿನಂತಿಲ್ಲ ಅಂತ ತಮ್ಮಲ್ಲೇ ಮಾತಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ಇದರ ಕುರಿತು ದೂರನ್ನ ಕೊಡುವಂತ ಧೈರ್ಯ ಹಳ್ಳಿಯವರಿಗೆ ಇರ್ಲಿಲ್ಲ. ಏಕೆಂದ್ರೆ ಧರ್ಮದತ್ತ ಈಗಾಗಲೇ ಹಳ್ಳಿಯಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದ. ಇದೇ ಸಮಯದಲ್ಲಿ ಹಳ್ಳಿಗೆ ಒಬ್ಬ ಸಾಧು ಬಂದಿದ್ರು.
ಆ ಸಾಧು ದೂರದ ಊರಿನಿಂದ ಪ್ರಯಾಣ ಮಾಡಿ ಬಂದವರಾಗಿದ್ರು. ಎಲ್ಲಿಗೆ ಹೋದ್ರು ಅಲ್ಲಿ ದೇವಸ್ಥಾನದಲ್ಲಿ ತಂಗಿ ಜನರ ಮನದ ಮಾತುಗಳನ್ನ ಆಲಿಸ್ತಾ ಇದ್ರು. ಈ ಒಂದು ಹಳ್ಳಿಗೆ ಬಂದಾಗ ಅವರು ಕೂಡ ಧರ್ಮದತ್ತನ ಅಂಗಡಿಯಲ್ಲಿ ತುಪ್ಪವನ್ನ ಖರೀದಿ ಮಾಡ್ತಾರೆ. ಧರ್ಮದತ್ತನ ಅಂಗಡಿಯ ತುಪ್ಪದ ವಾಸನೆಯನ್ನು ನೋಡಿದಾಗ ಆ ಸಾಧುಗೆ ಯಾವುದೋ ಅನುಮಾನ ಮೂಡುತ್ತೆ. ತುಪ್ಪವನ್ನ ಬೆರಳಲ್ಲಿ ಮುಟ್ಟಿ ನೋಡಿದಾಗ ಆ ತುಪ್ಪದಲ್ಲಿ ಯಾವುದೋ ಕಲಬೆರಕೆ ಇರೋದು ಅವ್ರಿಗೆ ಖಚಿತವಾಗುತ್ತೆ. ನಂತರ ಆ ಸಾಧು ಹಳ್ಳಿಯ ಜನರನ್ನ ಕರೆದು ನಿಮ್ಗೆ ಈ ತುಪ್ಪದಲ್ಲಿ ಏನಾದ್ರೂ ವ್ಯತ್ಯಾಸವಿದೆ ಅಂತ ಅನಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಹಳ್ಳಿಯ ಜನರು ಭಯದಿಂದ ಯಾವ ಉತ್ತರವನ್ನು ಕೂಡ ಕೊಡೋದಿಲ್ಲ. ಆಗ ಆ ಸಾಧು ನಗ್ತಾ, ಸರಿ, ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಹಳ್ಳಿಯ ದೇವಸ್ಥಾನದಲ್ಲಿ ಸೇರಿ ಅಲ್ಲಿ ಇದರ ನಿಜವನ್ನ ನಾನು ಬಹಿರಂಗ ಪಡಿಸ್ತೀನಿ ಅಂತ ಹೇಳ್ತಾರೆ. ಮಾರನೇ ದಿನ ಬೆಳಗ್ಗೆ ಸಂಪೂರ್ಣ ಹಳ್ಳಿನೇ ದೇವಸ್ಥಾನದ ಬಳಿ ಸೇರಿತ್ತು. ಆ ಸಾಧು ಧರ್ಮದತ್ತನನ್ನು ಕೂಡ ಕರೆಸ್ತಾರೆ. ಹಳ್ಳಿಯ ಜನರ ಕಣ್ಣುಗಳು ಧರ್ಮದತ್ತನನ್ನೇ ದೃಷ್ಟಿಸಿ ನೋಡ್ತಾ ಇದ್ವು. ಸಾಧು ಒಂದು ಬಟ್ಲಲ್ಲಿ ತುಪ್ಪವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹತ್ತಿಯನ್ನ ಹಾಕಿ ದೀಪವನ್ನ ಮಾಡಿದ್ರು. ತುಪ್ಪದ ದೀಪವನ್ನ ಹಚ್ಚಿದಾಗ ಅದರಿಂದ ಕಪ್ಪು ಹೊಗೆ ಮತ್ತು ದುರ್ವಾಸನೆ ಹೊರಬಂತು. ಇದನ್ನು ಗಮನಿಸಿದಂತ ಹಳ್ಳಿಯವರಿಗೆ ಆಶ್ಚರ್ಯವಾಗಿತ್ತು. ಆಗ ಸಾಧು ಹಳ್ಳಿಯ ಜನರಿಗೆ, ನೋಡಿ, ಶುದ್ಧ ತುಪ್ಪ ಯಾವತ್ತೂ ಈ ರೀತಿ ಸುಡೋದಿಲ್ಲ, ಇದರಲ್ಲಿ ಖಂಡಿತವಾಗಿ ಏನೋ ಮಿಶ್ರಣವಾಗಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿದಂತ ದೇವದತ್ತ ನಡುಗಿ ಹೋಗಿದ್ದ. ಹಳ್ಳಿಯ ಮುಖ್ಯಸ್ಥರು ಗಟ್ಟಿಯಾದಂತ ಧ್ವನಿಯಲ್ಲಿ, ನಿಜ ಹೇಳು, ತುಪ್ಪದಲ್ಲಿ ಏನ್ ಬೆರೆಸಿದೀಯ ಅಂತ ಧರ್ಮದತ್ತನಿಗೆ ಕೇಳ್ತಾರೆ. ಮೊದಲೇ ಹೆದರಿ ಬೆವತು ಹೋಗಿದ್ದಂತ ಧರ್ಮದತ್ತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸುಳ್ಳನ್ನು ಹೇಳೋದಕ್ಕೆ ಆತನಿಂದ ಸಾಧ್ಯ ಆಗ್ಲಿಲ್ಲ. ಆದ್ರೆ ಸಾಧುವಿನ ತೀಕ್ಷ್ಣ ದೃಷ್ಟಿ ಮತ್ತು ಹಳ್ಳಿಯವರ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಾಗದೆ ಕೊನೆಗೆ ಆತ ತಾನು ಮಾಡಿದಂತ ತಪ್ಪನ್ನ ಒಪ್ಕೊಳ್ತಾನೆ. ನಾನು ತುಪ್ಪದಲ್ಲಿ ಎಣ್ಣೆಯನ್ನ ಬೆರೆಸಿದ್ದೇನೆ ಅಂತ ಸಂಪೂರ್ಣ ಹಳ್ಳಿ ಜನರ ಮುಂದೆನೆ ಒಪ್ಕೊಳ್ತಾನೆ. ಇದನ್ನ ಕೇಳದಂತ ಹಳ್ಳಿಯ ಜನರು ಆಶ್ಚರ್ಯಚಕಿತರಾಗಿದ್ರು. ಎಷ್ಟೋ ವರ್ಷಗಳಿಂದ ಇವನನ್ನ ನಂಬಿ ಕುರುಡರಂತೆ ಎಣ್ಣೆಯನ್ನ ಖರೀದಿ ಮಾಡಿದ್ದಕ್ಕೆ ತಮ್ಮ ಮೇಲೆ ತಾವೇ ನಾಚಿಕೆ ಪಟ್ಕೊಂಡ್ರು. ನಾನು ಅತಿ ಆಸೆಗೆ ಬಿದ್ದು ಈ ರೀತಿ ಪಾಪವನ್ನ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸಿ, ನನಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಬೇಡ್ಕೊಳ್ತಾನೆ. ಆಗ ಆ ಸಾಧು ಶಾಂತ ಸ್ವರದಲ್ಲಿ, ಹಣವನ್ನ ಸಂಪಾದನೆ ಮಾಡೋದು ತಪ್ಪಲ್ಲ, ಆದ್ರೆ ಅಪ್ರಾಮಾಣಿಕವಾಗಿ ಸಂಪಾದನೆ ಮಾಡದಂತ ಹಣ ಯಾವತ್ತೂ ಸುಖ ಕೊಡೋದಿಲ್ಲ. ನೀನು ಇಷ್ಟು ದಿನ ದೇವಸ್ಥಾನಕ್ಕೆ ಕೊಟ್ಟಂತ ದಾನ ವ್ಯರ್ಥವಾಗಿದೆ, ಯಾಕೆಂದ್ರೆ ಅದರ ಮೂಲ ಪಾಪದಿಂದ ತುಂಬಿತ್ತು ಅಂತ ಹೇಳ್ತಾರೆ. ದಯಮಾಡಿ ನನ್ನನ್ನ ಕ್ಷಮಿಸಿ, ನಾನು ಮತ್ತೆ ಈ ರೀತಿಯಾದಂತ ತಪ್ಪನ್ನ ಯಾವತ್ತೂ ಕೂಡ ಮಾಡೋದಿಲ್ಲ ಅಂತ ಧರ್ಮದತ್ತ ಎಲ್ಲರೂ ಮುಂದೆ ಬೇಡ್ಕೊಳ್ತಾನೆ. ಆ ಹಳ್ಳಿಯ ಜನ ಬಹಳ ಮುಗ್ಧರಾಗಿದ್ರಿಂದ ಆತನಿಗೆ ಮತ್ತೊಂದು ಅವಕಾಶವನ್ನು ಕೊಡೋದಿಕ್ಕೆ ತೀರ್ಮಾನಿಸ್ತಾರೆ. ಆದ್ರೆ ಇನ್ ಮುಂದೆ ಪ್ರತಿಯೊಂದು ವಸ್ತುವನ್ನು ಕೂಡ ಎಚ್ಚರಿಕೆಯಿಂದ ಖರೀದಿ ಮಾಡೋದಾಗಿ ನಿರ್ಧರಿಸ್ತಾರೆ. ವೀಕ್ಷಕರೇ, ಈಗ ಈ ಚಾಣಕ್ಯ ಚಂದ್ರಗುಪ್ತನ್ ಬಳಿ ನಾವು ಈ ಒಂದು ಕಥೆಯಿಂದ ಏನನ್ನ ಕಲಿಬಹುದು ಅಂದ್ರೆ, ಮನುಷ್ಯ ಎಷ್ಟೇ ಚತುರನಾದ್ರೂ ಕೂಡ ಸತ್ಯವನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ. ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತೆ. ಮತ್ತೆ ಇನ್ನೊಂದು ಪಾಠ ಏನು ಅಂದ್ರೆ, ವ್ಯಾಪಾರದಲ್ಲಿ ಪ್ರಾಮಾಣಿಕತೆನೇ ಅತಿ ದೊಡ್ಡ ಸಂಪತ್ತು. ಈ ಒಂದು ಸತ್ಯವನ್ನ ಅರಿತವನೇ ನಿಜವಾದ ವ್ಯಾಪಾರಿ ಆಗ್ತಾನೆ ಅಂತ ಆತ ಹೇಳಿದ್ದ. ಇನ್ನು ಈ ಕಥೆಯ ಮೂರನೇ ಅಂಶ ಜನರ ಕಣ್ಣುಗಳ ಕುರಿತು. ಒಬ್ಬ ವ್ಯಕ್ತಿ ಜಾಗರೂಕನಾದ್ರೆ ಅವನು ಸಂಪೂರ್ಣ ಹಳ್ಳಿಯ ಜನರ ಕಣ್ಣುಗಳನ್ನ ತೆರೆಸಬಹುದು. ಉದಾಹರಣೆಗೆ ಈ ಸಾಧುವಿನಂತೆ. ಇದರ ಅರ್ಥ ಏನು ಅಂದ್ರೆ, ಸಮಾಜದ ಕಣ್ಣುಗಳು ಮುಚ್ಚಿದಾಗ ಅಪ್ರಾಮಾಣಿಕರು ಬೆಳೀತಾರೆ, ಅದೇ ಜಾಗೃತರಾದಾಗ ಅಪ್ರಾಮಾಣಿಕತೆ ಅಂತ್ಯ ಆಗುತ್ತೆ. ಸಾಧು ಕೇವಲ ವ್ಯಾಪಾರಿಯನ್ನ ಮಾತ್ರ ಸುಧಾರಿಸ್ತಿಲ್ಲ, ಆತ ಇಡೀ ಹಳ್ಳಿಗೆನೆ ಒಂದು ಪಾಠವನ್ನ ಕಲಿಸ್ತಾ. ಕಣ್ಣುಗಳನ್ನ ಮುಚ್ಕೊಂಡ್ರೆ ಸತ್ಯವನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ. ಹಳ್ಳಿಯ ಜನರು ಆರಂಭದಲ್ಲೇ ಸತ್ಯವನ್ನ ಗುರುತಿಸಿದ್ರೆ ತುಪ್ಪದ ಮಿಶ್ರಣದಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇರ್ಲಿಲ್ಲ. ಆದ್ರಿಂದ ರಾಜ್ಯವನ್ನ ನಡೆಸುವಾಗ ಅಥವಾ ಯಾವುದೇ ಸ್ಥಾನದಲ್ಲಿ ಇರುವಾಗ ನೀನು ಕೂಡ ಜಾಗರೂಕನಾಗಬೇಕು. ಯಾರಾದ್ರೂ ನಿನ್ನನ್ನ ಮೆಚ್ಚುಗೆಯ ಮಾತುಗಳಿಂದ ಹೊಗಳಿದ್ರೆ ಅವನ ಮಾತಿನಿಂದ ಹಿಂದೆ ಅಡಗಿರುವಂತ ಉದ್ದೇಶವನ್ನ ಗಮನಿಸು. ಯಾರು ಏನೇ ಸಲಹೆ ಕೊಟ್ಟರು ಕೂಡ ಅವರ ಮನಸ್ಸಿನ ನಿಜವನ್ನ ಪತ್ತೆ ಹಚ್ಚು. ಪ್ರತಿಯೊಂದು ಪದದ, ಪ್ರತಿಯೊಂದು ವರ್ತನೆಯ, ಪ್ರತಿಯೊಂದು ನಗುವಿನ ಹಿಂದೆ ಇರುವಂತ ಸತ್ಯವನ್ನ ಅರ್ಥಕೋ. ಮತ್ತೆ ನೆನ್ಪಿರ್ಲಿ, ಅತಿ ಆಸೆಗೆ ಒಳಗಾದಂತ ವ್ಯಾಪಾರಿ ತನ್ನ ಮಾನ ಪ್ರತಿಷ್ಠೆಯನ್ನ ಕಳೆದುಕೊಂಡ. ಇವತ್ತಿಗೂ ಹಳ್ಳಿಯವರು ಅವನನ್ನ ಅನುಮಾನದಿಂದನೇ ನೋಡ್ತಾರೆ. ಮನುಷ್ಯನ ಜೀವನದಲ್ಲಿ ನಂಬಿಕೆ ಅನ್ನೋದು ಒಂದು ಕನ್ನಡಿ ಇದ್ದಂತೆ. ಒಂದು ಬಾರಿ ಒಡೆದು ಹೋದ್ರೆ ಮತ್ತೆ ಅದನ್ನ ಮೊದಲಿನಂತೆ ಮಾಡೋದು ಅಸಾಧ್ಯ. ವೀಕ್ಷಕರೇ, ಇದನ್ನೆಲ್ಲ ಕೇಳದಂತ ಚಂದ್ರಗುಪ್ತ ತಲೆ ತಗ್ಸಿ, ಆಚಾರ್ಯ, ನನಗೆ ಅರ್ಥ ಆಯ್ತು. ನಾನು ರಾಜ್ಯದಲ್ಲಿಯೂ ಮತ್ತು ಜೀವನದಲ್ಲೂ ಕೂಡ ಸತ್ಯವನ್ನೇ ಅತಿ ದೊಡ್ಡ ಧರ್ಮ ಅಂತ ಪರಿಗಣಿಸ್ತೀನಿ. ಎಷ್ಟೇ ಲೋಭ ಎದುರು ಬಂದ್ರೂ ಕೂಡ ನಾನು ಯಾವತ್ತೂ ಅನ್ಯಾಯ, ಮೋಸವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಚಾಣಕ್ಯ ಚಂದ್ರಗುಪ್ತನ ಬಳಿ, ನಾನು ನಿನಗೆ ಕೆಲವು ನಿಯಮಗಳನ್ನ ಹೇಳ್ಕೊಡ್ತೀನಿ, ಅವುಗಳನ್ನ ನೀನು ಅನುಸರಿಸಿದ್ರೆ ಸುಲಭವಾಗಿ ಸುಳ್ಳನ್ನ ಕಂಡುಹಿಡಿಯಬಹುದು ಅಂತ ಹೇಳ್ತಾನೆ. ಆದ್ರೆ ಈ ಒಂದು ಕಲೆಯಲ್ಲಿ ಸಹನೆ, ಬುದ್ಧಿವಂತಿಕೆ ಮತ್ತು ನಿಷ್ಪಕ್ಷಪಾತತೆ ಅಗತ್ಯ. ಹೀಗಾಗಿ ಪ್ರತಿಯೊಂದು ನಿಯಮವನ್ನು ಕೂಡ ಗಮನದಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಚಾಣಕ್ಯ ಹೇಳಿದ್ದ. ಅದರಲ್ಲಿ ಮೊದಲನೇದ್ದು ದೇಹದ ಭಾಷೆ. ಯಾವಾಗ್ಲಾದ್ರೂ ಯಾರಾದ್ರೂ ಸುಳ್ಳನ್ನು ಹೇಳಿದಾಗ ಮೊದಲಿಗೆ ಅವರ ದೇಹದ ಭಾಷೆ ಬದಲಾಗುತ್ತೆ. ಅವರ ನಾಲಿಗೆ ಏನೇ ಮಾತನಾಡ್ತಿದ್ರು ಅವರ ಹಾವಭಾವಗಳು ಸತ್ಯವನ್ನ ಬಹಿರಂಗಪಡಿಸ್ತವೆ. ಈ ಒಂದು ನಿಯಮವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ.
ಉದಾಹರಣೆಗೆ ಯಾರಾದ್ರೂ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡದೆ ಅಲ್ಲಿ ಇಲ್ಲಿ ನೋಡ್ತಾ ಮಾತನಾಡ್ತಿರ್ತಾರೆ. ಅದು ಅನುಮಾನಕ್ಕೆ ಕಾರಣ ಆಗ್ಬಹುದು. ಸಾಮಾನ್ಯವಾಗಿ ಸತ್ಯ ಹೇಳುವಂತ ವ್ಯಕ್ತಿ ಎದುರಾಳಿಯ ಕಣ್ಣುಗಳನ್ನ ನಿರ್ಭೀತಿಯಿಂದ ನೋಡ್ತಿರ್ತಾನೆ. ಆದ್ರೆ ಸುಳ್ಳನ್ನು ಹೇಳ್ತಿರೋರು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡೋದಿಲ್ಲ. ಕೆಲವೊಮ್ಮೆ ಜನರು ತಮ್ಮ ಬಾಯಿ ಅಥವಾ ಮೂಗನ್ನ ಮತ್ತೆ ಮತ್ತೆ ಸ್ಪರ್ಶಿಸ್ತಾರೆ. ಇದು ಅವರು ಒತ್ತಡದಲ್ಲಿ ಇದ್ದಾರೆ ಎಂಬುದಕ್ಕೆ ಸೂಚನೆ. ಏಕೆಂದ್ರೆ ಮೆದುಳು ಸುಳ್ಳನ್ನ ಸೃಷ್ಟಿ ಮಾಡ್ತಿರುವಾಗ ದೇಹ ಒತ್ತಡವನ್ನ ಅನುಭವಿಸುತ್ತೆ. ಮತ್ತೆ ಕೈಗಳು ಸಹಜವಾಗಿ ಬಾಯಿ, ಮೂಗು ಅಥವಾ ಕುತ್ತಿಗೆ ಕಡೆ ಸಾಕ್ತವೆ. ಇದಲ್ಲದೆ ಕಾಲಿನ ಚಲನೆ ಕೂಡ ಬಹಳ ವಿಷಯಗಳನ್ನ ಹೇಳುತ್ತೆ. ಸುಳ್ಳನ್ನು ಹೇಳುವಂತ ವ್ಯಕ್ತಿ ಪದೇ ಪದೇ ಕಾಲನ್ನ ಅಲುಗಾಡಿಸ್ತಾನೆ, ಕುರ್ಚಿಯಲ್ಲಿ ಅಸಹಜವಾಗಿ ಕುಳಿತುಕೊಳ್ತಾನೆ ಅಥವಾ ಪದೇ ಪದೇ ತನ್ನ ಸ್ಥಾನವನ್ನ ಬದಲಿಸ್ತಾನೆ. ಈ ಎಲ್ಲಾ ಚಲನೆಗಳು ಅವನೊಳಗೆ ನಡೀತಿರುವಂತಹ ಗಾಬರಿಯ ಫಲ. ಇನ್ನು ಎರಡನೇ ನಿಯಮ, ಧ್ವನಿಯ ಏರಿಳಿತವನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ್ಲಾದ್ರೂ ಒಬ್ಬ ವ್ಯಕ್ತಿ ಸುಳ್ಳನ್ನು ಹೇಳ್ತಾ ಇದ್ರೆ ಆತನ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಗುತ್ತೆ. ಇದು ಸ್ವತಃ ಆ ವ್ಯಕ್ತಿಗೂ ಗೊತ್ತಿರೋದಿಲ್ಲ. ಉದಾಹರಣೆಗೆ ಯಾರಾದರೂ ಸಾಮಾನ್ಯ ಮಾತುಕತೆಯಲ್ಲಿ ನಿಧಾನವಾದಂತ ಧ್ವನಿಯಲ್ಲಿ ಮಾತಾಡ್ತಿದ್ದಂತ ವ್ಯಕ್ತಿ ಒಂದು ವಿಶೇಷ ಪ್ರಶ್ನೆ ಬಂದಾಗ ಇದ್ದಕ್ಕಿದ್ದಾಗೆ ಜೋರು ಅಥವಾ ಕರ್ಕಶ ಆಗೋದು, ಇದು ಅವನು ಪ್ರಶ್ನೆಯಿಂದ ಅಸಹಜ ಆಗಿದ್ದಾನೆ ಎಂಬುದನ್ನ ಸೂಚನೆ ಕೊಡುತ್ತೆ. ಕೆಲವೊಮ್ಮೆ ಸುಳ್ಳನ್ನು ಹೇಳೋರು ತಮ್ಮ ಮಾತನ್ನ ಮತ್ತೆ ಮತ್ತೆ ಪುನರಾವರ್ತಿಸ್ತಾರೆ. ಎದುರೊಳಗೆ ನಂಬಿಕೆ ಬರ್ಸೋದಕ್ಕೂ ಕೂಡ ಹೀಗೆ ಅವರು ಹೇಳಬಹುದು, ಇಲ್ಲ ನಾನು ಅಲ್ಲಿರ್ಲಿಲ್ಲ, ನಿಜವಾಗಿಯೂ ಇರ್ಲಿಲ್ಲ ಅಂತ ಪುನರಾವರ್ತನೆಯಿಂದ ಅವರು ತಮ್ಮ ಸುಳ್ಳನ್ನ ತಮಗೆ ಖಚಿತಪಡಿಸಿಕೊಳ್ಳೋದಕ್ಕೆ ಯತ್ನಿಸ್ತಾರೆ ಅಂತ ಸ್ಪಷ್ಟವಾಗುತ್ತೆ. ಇನ್ನು ಮೂರನೇ ನಿಯಮ, ಕಥೆಯಲ್ಲಿ ವಿರುದ್ಧತೆಯನ್ನ ಹುಡುಕೋದು. ಯಾರಾದರೂ ಸುಳ್ಳನ್ನು ಹೇಳುವಾಗ ಅವರ ಮಾತುಗಳಲ್ಲಿ ವಿರುದ್ಧತೆ ಇರೋದು ಸಹಜ. ಸತ್ಯ ಅಂದ್ರೆ ಒಂದೇ ಮಾತ್ರ. ಆದ್ರಿಂದ ಸತ್ಯವನ್ನ ಹೇಳುವಂತ ವ್ಯಕ್ತಿಯ ಕತೆ ಯಾವಾಗ್ಲೂ ಒಂದೇ ರೀತಿ ಇರುತ್ತೆ. ಆದ್ರೆ ಸುಳ್ಳನ್ನು ಹೇಳುವನು ತನ್ನ ಮಾತುಗಳನ್ನ ಮತ್ತೆ ಮತ್ತೆ ರೂಪಿಸಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಆತ ಎಲ್ಲಾದ್ರೂ ತಪ್ಪನ್ನ ಮಾಡಿರ್ತಾನೆ. ಉದಾಹರಣೆಗೆ ಯಾರಾದ್ರೂ ನಾನು ನಿನ್ನೆ ದಿನ ಪೂರ್ತಿ ಮನೇಲೇ ಇದ್ದೆ ಅಂತ ಹೇಳ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ನಾನು ನನ್ನ ಸ್ನೇಹಿತನನ್ನ ಭೇಟಿಯಾಗೋದಕ್ಕೆ ಮಾರುಕಟ್ಟೆಗೆ ಹೋದೆ ಅಂತ ಹೇಳ್ತಾರೆ. ಇದು ವಿರುದ್ಧತೆ. ಎರಡೂ ಮಾತುಗಳು ಒಂದೇ ವೇಳೆ ಸತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜನರು ತಮ್ಮ ಮಾತುಗಳನ್ನ ಬದಲಿಸ್ತಾ ಹೋಗ್ತಾರೆ. ಮತ್ತೆ ಸುಳ್ಳಿನ ಪದರಗಳು ಒಂದೊಂದಾಗಿ ತೆರೆದುಕೊಳ್ತವೆ. ನೀನು ಶಾಂತಿಯಿಂದ ಅವನು ಮೊದಲಿಗೆ ಕೊಟ್ಟ ಮತ್ತು ನಂತರ ಕೊಟ್ಟಂತ ಉತ್ತರಗಳನ್ನ ಹೋಲಿಸಿದಾಗ ನಿನಗೆ ವ್ಯತ್ಯಾಸ ಕಂಡುಬರುತ್ತೆ. ವಿಶೇಷವಾಗಿ ನೀನು ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಅದೇ ಪ್ರಶ್ನೆ ಕೇಳಿದಾಗ, ಪದೇ ಪದೇ ಅದೇ ಪ್ರಶ್ನೆನ ಮತ್ತೆ ಕೇಳಿದಾಗ ಅವನ ಉತ್ತರ ಬದಲಾಗುತ್ತೆ. ಇದು ಕೂಡ ಸುಳ್ಳಿನ ಸೂಚನೆ. ನಿಯಮ 4ರಲ್ಲಿ ಭಾವನೆಗಳ ಆಳವನ್ನ ಅಳೆಯೋದು. ಸುಳ್ಳನ್ನ ಹೇಳುವವನ ಭಾವನೆಗಳು ಹೆಚ್ಚಾಗಿ ಕೃತಕವಾಗಿರುತ್ತವೆ. ಉದಾಹರಣೆಗೆ ಯಾರಾದ್ರೂ ಅತಿಯಾಗಿ ದುಃಖ ಅಥವಾ ಸಂತೋಷವನ್ನು ತೋರಿಸ್ತಿದ್ರು, ಅವರ ಕಣ್ಣುಗಳಲ್ಲಿ ಮುಖದಲ್ಲಿ ಕಣ್ಣೀರು ಇಲ್ಲದೆ ಇದ್ರು ಅಥವಾ ನಿಜವಾದ ಭಾವನೆ ಕಾಣಿಸ್ತಾ ಇದ್ರು, ಅದು ಸಂಶಯಕ್ಕೆ ಕಾರಣ ಆಗಬಹುದು. ನಿಜವಾದ ಭಾವನೆಗಳು ಒಳಗಡೆಯಿಂದ ಬರ್ತವೆ. ಅವುಗಳನ್ನ ತೋರಿಸೋದಕ್ಕೆ ಹೆಚ್ಚು ಪ್ರಯತ್ನ ಪಡುವಂತ ಅಗತ್ಯ ಇಲ್ಲ. ಆದ್ರೆ ಸುಳ್ಳನ್ನು ಹೇಳುವಂತ ವ್ಯಕ್ತಿ ಯೋಚಿಸಿ ಭಾವನೆಗಳನ್ನ ತೋರಿಸ್ತಾನೆ. ಅದರ ಫಲವಾಗಿ ಅವನ ಧ್ವನಿ, ಮುಖದ ಹಾವಭಾವ ಮತ್ತು ಕಣ್ಣಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಉದಾಹರಣೆಗೆ ಯಾರಾದ್ರೂ ನೀವು ಮಾಡದಂತ ಸಹಾಯದಿಂದ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾನೆ. ಆದ್ರೆ ಅವನ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇದ್ರೆ ಅಥವಾ ಅವನ ಮುಖದಲ್ಲಿ ನಾಟಕದ ನಗು ಕಾಣಿಸಿದ್ರೆ ಅರ್ಥ ಮಾಡ್ಕೊಳ್ಳಿ, ಏನೋ ತಪ್ಪಾಗಿದೆ ಅಂತ. ಅದೇ ರೀತಿ ದುಃಖವಾದಂತೆ ನಡೆಸೋದು ಕೂಡ ಸುಳ್ಳೆ. ಆದರೆ ಪ್ರತಿ ಸಲ ಕೂಡ ಹೆಚ್ಚು ಭಾವವನ್ನ ತೋರಿಸೋದು ಸುಳ್ಳಿನ ಸೂಚನೆ ಆಗುವುದಿಲ್ಲ. ಕೆಲವರು ಸ್ವಭಾವದಿಂದಲೇ ನಾಟಕೀಯರಾಗಿರ್ತಾರೆ. ಆದ್ರಿಂದ ಮಾತು, ಹಾವಭಾವ, ಧ್ವನಿ ಇವೆಲ್ಲವನ್ನೂ ಕೂಡ ಸೇರಿಸಿ ತೀರ್ಮಾನಿಸೋದು ಉತ್ತಮ. ಇನ್ನು 5ನೇ ನಿಯಮ, ಸಮಯದ ಒತ್ತಡ ಕೊಡಿ. ಸುಳ್ಳನ್ನು ಹೇಳುವಂತ ವ್ಯಕ್ತಿಗೆ ತನ್ನ ಸುಳ್ಳನ್ನ ಸೃಷ್ಟಿ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ. ನೀವು ಅವನ ಮೇಲೆ ಇದ್ದಕ್ಕಿದ್ದಂತೆ ಒಂದೇ ಸಮನೆ ಪ್ರಶ್ನೆಗಳ ಸುರಿ ಮಳೆಯನ್ನ ಸುರಿದ್ರೆ ಅಥವಾ ತಕ್ಷಣ ಉತ್ತರ ಕೇಳಿದ್ರೆ ಅವನು ಗಾಬರಿಗೊಳ್ಳಬಹುದು. ಉದಾಹರಣೆಗೆ, ನೀನು ನಿನ್ನೆ ರಾತ್ರಿ ಎಲ್ಲಿದ್ದಂತ ಕೇಳಿದಾಗ ಅವನು ತಕ್ಷಣಕ್ಕೆ ಉತ್ತರ ಕೊಡದೆ ಯೋಚಿಸೋದಕ್ಕೆ ಶುರು ಮಾಡಿದ್ರೆ ಅಥವಾ ಬೇರೆ ಕಡೆ ನೋಡೋದಕ್ಕೆ ಶುರು ಮಾಡಿದ್ರೆ ಅದರ ಅರ್ಥ ಅವನು ತನ್ನ ಮನಸ್ಸಲ್ಲಿ ಉತ್ತರವನ್ನ ಸೃಷ್ಟಿ ಮಾಡ್ತಿದ್ದಾನೆ ಅಂತ. ಆದ್ರೆ ಸತ್ಯವನ್ನ ಹೇಳೋರು ಯೋಚಿಸದೆ ತಡ ಮಾಡದೆ ಸ್ಪಷ್ಟವಾಗಿ ಆ ಕ್ಷಣಕ್ಕೆ ಉತ್ತರ ಕೊಡ್ತಾರೆ. ಆದ್ರಿಂದ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಇದ್ದಕ್ಕಿದ್ದಂತೆ ಪ್ರಶ್ನೆ ಮಾಡಿ ತಕ್ಷಣ ಉತ್ತರ ಕೇಳಿ. ಇದರಿಂದ ಸುಳ್ಳನ್ನ ಹೇಳುವವನ ಮನದಲ್ಲಿ ಗಾಬರಿ ಹೆಚ್ಚಾಗಿ ಅವನ ಮುಖ ಹಾಗೂ ದೇಹದ ಹಾವಭಾವಗಳಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ಅಥವಾ ವ್ಯಕ್ತಿ ಸುಸ್ತಾಗಿದ್ರೆ. ಆದ್ರಿಂದ ಕೇವಲ ಈ ಒಂದು ಆಧಾರದ ಮೇಲೆ ತೀರ್ಮಾನಕ್ಕೆ ಬರಬೇಡಿ. ಇನ್ನು 6ನೇ ನಿಯಮ ಏನಪ್ಪಾ ಅಂದ್ರೆ, ಮಾಹಿತಿಯ ಕಡೆ ಗಮನ ಕೊಡಿ. ಉದಾಹರಣೆಗೆ, ಸುಳ್ಳನ್ನು ಹೇಳೋನು ತನ್ನ ಮಾತಿನ ಮೇಲೆ ನಂಬಿಕೆ ಬರೋದಕ್ಕೆ ಬಹಳಷ್ಟು ಅನಗತ್ಯ ಮಾಹಿತಿಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಅವನು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವು ಮೂಲ ಪ್ರಶ್ನೆಗೆ ಸಂಬಂಧಪಟ್ಟಿರೋದಿಲ್ಲ. ಉದಾಹರಣೆಗೆ, ನೀವು ಯಾರಿಗಾದ್ರೂ ನೀನು ನಿನ್ನೆ ಎಲ್ಲಿದ್ದೆ ಅಂತ ಕೇಳಿದ್ರೆ ಅವನು, ನಾನು ಮಾರ್ಕೆಟ್ಗೆ ಹೋದೆ, ಅಲ್ಲಿ ಒಂದು ಕೆಂಪು ಕಾರು ಕಾಣಿಸ್ಕೊಳ್ತು, ನಂತರ ಇದ್ದಕ್ಕಿದ್ದಂತೆ ಮಳೆ ಬಂತು, ಅಷ್ಟರಲ್ಲಿ ನನ್ನ ಸ್ನೇಹಿತ ಒಬ್ಬ ಕಾಣಿಸ್ತಾ, ಆಗ ಅವನನ್ನ ಭೇಟಿಯಾದೆ ಅಂತ ಹೇಳಿದ್ರೆ ಅದು ಅಗತ್ಯಕ್ಕಿಂತ ಹೆಚ್ಚು ವಿವರ. ಸತ್ಯ ಹೇಳೋರು ಯಾವಾಗಲೂ ಕೂಡ ಸರಳವಾಗಿನೇ ಹೇಳ್ತಾರೆ. ಮಾರ್ಕೆಟ್ಗೆ ಹೋಗಿದೆ ಅಂತ ಹೇಳ್ತಾನೆ. ಆದ್ರೆ ಸುಳ್ಳನ್ನು ಹೇಳೋನು ತನ್ನ ಕಥೆಯಲ್ಲಿ ಬೇಡದೆ ಇರುವಂತ ವಿಚಾರಗಳನ್ನ ಮಸಾಲೆ ಹಾಕಿ ವಿವರಿಸಿರ್ತಾನೆ. ಇದನ್ನ ಕೇಳದವರು ಗೊಂದಲದಿಂದ ತಾವು ಕೇಳದಂತ ಪ್ರಶ್ನೆಯನ್ನೇ ಮರ್ತ್ಬಿಡ್ತಾರೆ. ಇದು ಕೂಡ ಸುಳ್ಳಿನ ಒಂದು ಸೂಚನೆ ಆಗಬಹುದು. ಇನ್ನು 7ನೇ ಹಾಗೂ ಕೊನೆಯ ನಿಯಮ, ಸ್ವಭಾವದ ಮೇಲೆ ನಂಬಿಕೆ ಇಡಿ. ನಮ್ಗೆಲ್ಲ ಒಳಗೆ ಒಂದು ಸ್ವಾಭಾವಿಕ ಅನುಭವ ಇರುತ್ತೆ. ಅದನ್ನ ಅಂತರಾತ್ಮ ಅಥವಾ ಗಟ್ ಫೀಲಿಂಗ್ ಅಂತ ಕರೀತಾರೆ. ಯಾವಾಗಲಾದ್ರೂ ಯಾರಾದ್ರೂ ಸುಳ್ಳನ್ನು ಹೇಳಿದಾಗ
ಮನದೊಳಗಿಂದ ಒಂದು ಚಿಕ್ಕ ಧ್ವನಿ ಬರುತ್ತೆ, ಇದು ಯಾಕೋ ಸ್ವಲ್ಪ ಸರಿ ಇಲ್ಲ ಅಂತ. ಆಗ ಈ ಒಂದು ಅನುಭವವನ್ನ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಯಾರಾದ್ರೂ ನಿಮ್ಮ ಕಣ್ಣಲ್ಲಿ ನೇರವಾಗಿ ನೋಡ್ತಾ ನಾನು ಸತ್ಯವನ್ನ ಹೇಳ್ತಿದ್ದೇನೆ ಅಂತ ಹೇಳಿದ್ರು ನಿಮ್ಮ ಮನದಲ್ಲಿ ಅನುಮಾನ ಮೂಡಿದ್ರೆ ಆ ಭಾವನೆಗೆ ಗಮನ ಕೊಡಿ. ವೀಕ್ಷಕರೇ, ಈ ರೀತಿ ಚಾಣಕ್ಯ ಹೇಳ್ಕೊಟ್ಟಂತ ಈ ನಿಯಮಗಳಿಂದ ನಾವು ಸುಲಭವಾಗಿ ಯಾರಾದ್ರೂ ಸುಳ್ಳನ್ನ ಹೇಳ್ತಿದರೆ ಕಂಡು ಹಿಡಿಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ಹಾಗೂ ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.